ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನಕ್ಕೆ ಬೇರೆ ಬೇರೆ ದೇಶಗಳಿಂದ ಪಡ್ಕೊಂಡಿರುವಂತಹ ಎರವಲುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪ್ರಶ್ನೋತ್ತರದ ಮೂಲಕ ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಈ ಒಂದು ಟಾಪಿಕ್ ಮೇಲೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ರೈಸ್ ಆಗ್ತಾನೆ ಇರುತ್ತೆ. ಸೊ ಸೆಷನ್ನ ಕಂಪ್ಲೀಟ್ ಆಗಿ ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಸಂವಿಧಾನದ ನ್ಯಾಯಾಂಗದ ವಿಮರ್ಶೆ ಸಂವಿಧಾನದಲ್ಲಿರುವಂತಹ ಒಂದು ಪ್ರಮುಖವಾದ ಅಂಶ. ಸಂವಿಧಾನವನ್ನು ಕೂಡ ನ್ಯಾಯಾಂಗದ ವಿಮರ್ಶೆಗೆ ಒಳಪಡಿಸ್ಬೋದು ಅಂತೇಳಿ ಯಾವ ದೇಶದ ಸಂವಿಧಾನದಿಂದ ನಾವು ಆಯ್ದುಕೊಂಡಿದ್ದೀವಿ? ಸರಿ ಉತ್ತರ ಆಪ್ಷನ್ ಬಿ, USA. ಅಮೆರಿಕ ಕಾನ್ಸ್ಟಿಟ್ಯೂಷನ್ನಿಂದ ಸಂವಿಧಾನದ ನ್ಯಾಯಾಂಗದ ವಿಮರ್ಶೆಯನ್ನು ನಾವು ಆಯ್ದುಕೊಂಡಿದ್ದೀವಿ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳೇನಿದಾವಲ್ಲ, ಸಂವಿಧಾನಬದ್ಧವಾಗಿ ರಚನೆಯಾಗಿರುವಂಥ ಶಾಸಕಾಂಗ ಮತ್ತು ಕಾರ್ಯಾಂಗದ ಕಾರ್ಯಗಳನ್ನು ಪ್ರಶ್ನಿಸ್ತವೆ, ವಿಮರ್ಶಿಸ್ತವೆ. ಸೊ ನ್ಯಾಯಾಂಗದ ವಿಮರ್ಶೆ ಮಾಡೋದು ಯಾವುದು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ನ್ಯಾಯಾಂಗದ ವಿಮರ್ಶೆಯನ್ನು ಮಾಡ್ತವೆ. ನ್ಯಾಯಾಂಗದ ವಿಮರ್ಶೆಯನ್ನು ಯಾವುದನ್ನು ನ್ಯಾಯಾಂಗ ವಿಮರ್ಶೆ ಮಾಡ್ತವೆ ಕೇಳಿದ್ರೆ, ಸಂವಿಧಾನದ ರಚನೆಯಾದಂಥ ಶಾಸಕಾಂಗ ಮತ್ತು ಕಾರ್ಯಾಂಗದ ಒಂದು ನ್ಯಾಯಾಂಗದ ವಿಮರ್ಶೆಯನ್ನು ಮಾಡ್ತವೆ. ಸರಿ, ಹಾಗಾದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, USA ಏನು ಸಂವಿಧಾನ ಇದೆಯಲ್ಲ, ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ಈ ಸಂವಿಧಾನದಿಂದ ಭಾರತ ಸಂವಿಧಾನಕ್ಕೆ ಯಾವ ಎಲ್ಲ ಅಂಶಗಳನ್ನು ನಾವು ಆಯ್ದುಕೊಂಡಿದ್ದೀವಿ ಅಂತ ನೋಡ್ತಾ ಹೋದರೆ, ಫಂಡಮೆಂಟಲ್ ರೈಟ್ಸ್, ಮೊದಲದಾಗಿ ಮೂಲಭೂತ ಹಕ್ಕುಗಳು. ಸಂವಿಧಾನದ ಭಾಗ 3ರಲ್ಲಿ ಕಂಡು ಬರುತ್ತಲ್ಲ, ಮೂಲಭೂತ ಹಕ್ಕುಗಳು, ಇದನ್ನು ಅಮೆರಿಕ ಕಾನ್ಸ್ಟಿಟ್ಯೂಷನ್ನಿಂದ ತಗೊಂಡು ಬಂದಿದ್ದೀವಿ. ನ್ಯಾಯಾಂಗದ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಜುಡಿಷಿಯರಿ. ಆಮೇಲೆ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ರಾಷ್ಟ್ರಪತಿಗಳ ಮಹಾಭಿಯೋಗ. ಇಂಪೀಚ್ಮೆಂಟ್, ರಾಷ್ಟ್ರಪತಿಯನ್ನು ಅವರ ಹುದ್ದೆಯನ್ನು ತೆಗೆದುಹಾಕೋದು ಕೂಡ ಅಮೆರಿಕದ ಒಂದು ಸಂವಿಧಾನದಿಂದ ತಗೊಂಡಿರುವಂಥದ್ದು. ಇನ್ನು ಜಡ್ಜ್ ಮತ್ತು ವೈಸ್ ಪ್ರೆಸಿಡೆಂಟನ್ನು ರಿಮೂವಲ್ ಮಾಡೋದು, ಜಡ್ಜ್ಗಳು ಮತ್ತು ವೈಸ್ ಪ್ರೆಸಿಡೆಂಟ್ನ ರಿಮೂವಲ್ ಮಾಡುವುದು, ಇಂಪೀಚ್ಮೆಂಟ್ ಮಾಡುವುದು ಕೂಡ ಅಮೆರಿಕ ಸಂಯುಕ್ತ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನದಲ್ಲಿರೋದು ಏನು? ಸರಿಯಾದ ಉತ್ತರ ಸಂವಿಧಾನ. ಸಂವಿಧಾನದ ಅಡಿಯಲ್ಲಿಯೇ ಕೂಡ ಎಲ್ಲ ಬರುವಂಥದ್ದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇವೆಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲೇ ಬರುವಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಸಂವಿಧಾನದ ಅಂಡರ್ಲೇ ಬರುತ್ತೆ, ಸಂಸತ್ತು ಕೂಡ ಅಷ್ಟೇ, ಧರ್ಮ ಕೂಡ ಅಷ್ಟೇ. ಹಾಗಾಗಿ ಸಂವಿಧಾನವೇ ಭಾರತದಲ್ಲಿ ಸರ್ವೋಚ್ಚ ಸ್ಥಾನದಲ್ಲಿ ಇರುವಂಥದ್ದು. ಭಾರತ ಸಂವಿಧಾನದಲ್ಲಿ ಫೆಡರಲ್ ಸಿಸ್ಟಮ್ ಯಾವ ದೇಶದ ಸಂವಿಧಾನದಿಂದ ಪ್ರೇರಣೆಗೆ ಒಳಪಟ್ಟಿದೆ? ಸೊ ಫೆಡರಲ್ ಸಿಸ್ಟಮ್ ಅಂದರೆ ಏನು ಅಂತೇಳಿ ಮೊದಲೇ ನೋಡೋಣ. ಫೆಡರಲ್ ಸಿಸ್ಟಮ್ ಅಂದರೆ ತುಂಬ ಸಿಂಪಲ್. ಅಧಿಕಾರ ಇರುತ್ತಲ್ಲ, ಅಧಿಕಾರ ಕೇಂದ್ರ ಮತ್ತು ರಾಜ್ಯದ ನಡುವೆ ಹಂಚಿಕೆ ಆಗಿರುತ್ತೆ. ಕೇಂದ್ರ ಮತ್ತು ರಾಜ್ಯದ ನಡುವೆ ಹಂಚಿಕೆ ಆಗಿರುತ್ತೆ. ಇನ್ನೊಂದು ಪ್ರಮುಖವಾದ ಅಂಶ ಏನು ಕೇಳಿದ್ರೆ, ಉನ್ನತವಾದ ಅಧಿಕಾರ. ಈ ಒಂದು ಇದರಲ್ಲಿ ಉನ್ನತವಾದ ಅಧಿಕಾರ, ಸುಪ್ರೀಂ ಪವರ್ ಅನ್ನೋದು ಇವೆರಡಕ್ಕೆ ಹೋಲಿಸಿದಾಗ ಯಾವುದರಲ್ಲಿ ಇರುತ್ತೆ ಕೇಳಿದ್ರೆ, ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರ ನೀಡಲಾಗಿರುತ್ತೆ. ಹೆಚ್ಚಿನ ಅಧಿಕಾರವನ್ನು ನೀಡಲಾಗುತ್ತೆ. ಇದು ಫೆಡರಲ್ ಸಿಸ್ಟಮ್ನ ಒಂದು ವ್ಯವಸ್ಥೆ. ಭಾರತದಲ್ಲೂ ಕೂಡ ರಾಜ್ಯಗಳಿಗೆ ಕೂಡ ಅಧಿಕಾರವನ್ನು ಕೊಡಲಾಗಿದೆ. ರಾಜ್ಯಗಳು ಕೂಡ ಯೋಜನೆಗಳನ್ನು ಮಾಡ್ತವೆ, ಖರ್ಚು ವೆಚ್ಚ ಮಾಡ್ತವೆ, ಆಯವ್ಯಯ ಮಂಡಿಸ್ತವೆ, ಎಲ್ಲವೂ ಹೌದು. ಕೇಂದ್ರಕ್ಕೂ ಕೂಡ ಅಧಿಕಾರ ಇದೆ. ಕೇಂದ್ರ ಮತ್ತು ರಾಜ್ಯಕ್ಕೆ ಹೋಲಿಸಿದಾಗ ಕೇಂದ್ರಕ್ಕೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ಅಂತ. ಸೊ ಇದು ಫೆಡರಲ್ ಸಿಸ್ಟಮ್. ಯಾವ ಒಂದು ದೇಶದಿಂದ ಇದನ್ನು ಎರವಲು ಪಡ್ಕೊಂಡಿದ್ದೀವಿ ಕೇಳಿದ್ರೆ, ಕೆನಡಾ ದೇಶದಿಂದ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವ ದೇಶದಿಂದ? ಕೆನಡಾ ದೇಶದಿಂದ. ಹಾಗಾದರೆ ಕೆನಡಾ ದೇಶದಿಂದ ಬೇರೆ ಎಲ್ಲ ಏನೇನನ್ನು ತಗೊಂಡಿದ್ದೀವಿ ಕೇಳಿದ್ರೆ, ರಾಜ್ಯಗಳಿಗೆ ರಾಜ್ಯಪಾಲರ ಆಯ್ಕೆ ರಾಷ್ಟ್ರಪತಿಗಳ ಮೂಲಕ ಅಥವಾ ಕೇಂದ್ರ ಸರ್ಕಾರದ ಮೂಲಕ ರಾಜ್ಯಪಾಲರ ಏನು ಆಯ್ಕೆ ಆಗುತ್ತಲ್ಲ, ಅದನ್ನು ಕೆನಡಾದ ಗೌರ್ಮೆಂಟ್ ಹೇಳುತ್ತೆ. ಮತ್ತು ಸುಪ್ರೀಂ ಕೋರ್ಟ್ನ ಸಲಹೆಯ ವ್ಯಾಪ್ತಿಯನ್ನು ಇದು ನಿರ್ಧಾರ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಸಲಹೆ ನೀಡುವಂತಹ ವ್ಯಾಪ್ತಿಯನ್ನು ಕೂಡ ತಿಳಿಸುವಂಥ ಅಂಶ ಕೂಡ ನಾವು ಎಲ್ಲಿಂದ ತಗೊಂಡಿದ್ದೀವಿ ಕೇಳಿದ್ರೆ,
ಕೆನಡಾ ಒಂದು ಸಂವಿಧಾನದಿಂದ ತಗೊಂಡಿದ್ದೀವಿ. ಭಾರತ ಸಂವಿಧಾನದಲ್ಲಿನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಇದೆಯಲ್ಲ, ಇದು ಯಾವ ದೇಶದ ಸಂವಿಧಾನದಿಂದ ಪ್ರೇರಣೆಗೆ ಒಳಪಟ್ಟಿದೆ? ಸರಿಯಾದ ಉತ್ತರ ಐರ್ಲೆಂಡ್ ಸಂವಿಧಾನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐರ್ಲೆಂಡ್ ಸಂವಿಧಾನದಿಂದ. ಸೊ ಭಾರತದಲ್ಲಿ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಲ್ಲಿ ಕಂಡು ಬರ್ತವೆ ಕೇಳಿದ್ರೆ ಭಾಗ 4ರಲ್ಲಿ, ಸಂವಿಧಾನದ ಭಾಗ 4ರ 36ರಿಂದ 51ರವರೆಗಿನ ವಿಧಿಗಳು, 51ರವರೆಗಿನ ವಿಧಿಗಳು ಏನು ಮಾಡ್ತವೆ ಕೇಳಿದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತವೆ. ಹಾಗಾದರೆ ಈ ಐರ್ಲೆಂಡ್ ಸಂವಿಧಾನದಿಂದ ಬೇರೆ ಯಾವುದನ್ನು ತಗೊಂಡಿದ್ದೀವಿ ಕೇಳಿದ್ರೆ ರಾಜ್ಯಸಭಾ ಸದಸ್ಯರ ನಾಮಕರಣ. ರಾಜ್ಯಸಭಾ ಸದಸ್ಯರ ನಾಮಕರಣ ಪ್ರಕ್ರಿಯೆಯನ್ನು ಕೂಡ ನಾವು ಐರ್ಲೆಂಡ್ ಗೌರ್ಮೆಂಟಿಂದ ಪಡ್ಕೊಂಡಿದ್ದೀವಿ. ಮತ್ತು ರಾಷ್ಟ್ರಪತಿಗಳ ಚುನಾವಣಾ ವಿಧಾನ, ರಾಷ್ಟ್ರಪತಿ ಚುನಾವಣಾ ವಿಧಾನವನ್ನು ಕೂಡ ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿರುವಂಥದ್ದು. ಭಾರತದ ಸಂವಿಧಾನದಲ್ಲಿನ ಸಮವರ್ತಿ ಪಟ್ಟಿ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಂಡಿದೆ? ಕಾನ್ಕರೆಂಟ್ ಲಿಸ್ಟ್ ಅಂತ ಏನು ಕರಿತೀವಲ್ಲ, ಕಾನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ. ಸೊ ಇದು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ ಕೇಳಿದ್ರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಸಮವರ್ತಿ ಪಟ್ಟಿ ಏನು ಮಾಡುತ್ತೆ ಕೇಳಿದ್ರೆ ಈ ಸಮವರ್ತಿ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು, ವಿಶೇಷವಾಗಿ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಇರುತ್ತೆ. ಸಮವರ್ತಿ ಪಟ್ಟಿಯಲ್ಲಿರುವಂಥ ವಿಷಯಗಳು ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಕೂಡ ಅಧಿಕಾರವನ್ನು ನೀಡಲಾಗಿರುತ್ತೆ. ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಕೂಡ ಸಮವರ್ತಿ ಪಟ್ಟಿಗಳ ಮೇಲಿನ ವಿಷಯದ ಮೇಲೆ ಅಧಿಕಾರ ಚಲಾವಣೆಗೆ ಅವಕಾಶ ನೀಡಲಾಗಿರುತ್ತೆ. ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನ ಯಾವ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ? ಏನು ಲೋಕಸಭೆ ರಾಜ್ಯಸಭೆ ಇದೆಯಲ್ಲ, ಇದು ಜಂಟಿ ಅಧಿವೇಶನ ಮಾಡುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಯಾವ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾ ಸಂವಿಧಾನದಿಂದ. ಸಂವಿಧಾನದ ವಿಧಿ 108 ಜಂಟಿ ಅಧಿವೇಶನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಧಿವೇಶನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ನೋಡಿ, ಇನ್ನು ಈ ಆಸ್ಟ್ರೇಲಿಯಾ ಸಂವಿಧಾನದಿಂದ ಯಾವ ವಿಷಯಗಳನ್ನು ನಾವು ತಗೊಂಡಿದ್ದೀವಿ ಕೇಳಿದ್ರೆ ವ್ಯಾಪಾರ ಸ್ವಾತಂತ್ರ್ಯ ಮತ್ತು ಸಮವರ್ತಿ ಪಟ್ಟಿ. ವ್ಯಾಪಾರದ ಸ್ವಾತಂತ್ರ್ಯ ಮತ್ತು ಸಮವರ್ತಿ ಪಟ್ಟಿ ಕೂಡ ಆಸ್ಟ್ರೇಲಿಯಾ ಗೌರ್ಮೆಂಟಿಂದ ಪಡ್ಕೊಂಡಿತ್ತು. ಇನ್ನೊಂದು ಕಾಮರ್ಸ್ ಆ್ಯಂಡ್ ಇಂಟರ್ಕೋರ್ಸ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಅದೇ ಜಂಟಿ ಅಧಿವೇಶನ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿ ಉತ್ತರ ರಷ್ಯಾ, USSR ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಸಂವಿಧಾನದ 42ನೇ ತಿದ್ದುಪಡಿ 1976ರಲ್ಲಿ ಏನಾಯ್ತಲ್ಲ, ಆನಂತರ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಇದು ಸಂವಿಧಾನದ ಭಾಗ 4A ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯಗಳನ್ನು ಕಾಣ್ತೀವಿ. ಅದರ ಜೊತೆಗೆ ಈ ಮೂಲಭೂತ ಕರ್ತವ್ಯಗಳು ಭಾರತದಲ್ಲಿ ಯಾವುದಿರಬೇಕು, ಯಾವ್ಯಾವ ರೀತಿಯಾಗಿರಬೇಕು ಅನ್ನೋ ಶಿಫಾರಸು ಮಾಡಿದ್ದು ಸ್ವರ್ಣ ಸಿಂಗ್ ಸಮಿತಿ. ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇಲೆ ಏನು ಮಾಡಲಾಯಿತು? ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಿಕೊಳ್ಳಲಾಯಿತು. ಭಾರತ ಸಂವಿಧಾನದಲ್ಲಿ ಕಾನೂನಿನ ನಿಯಮಗಳನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿ ಉತ್ತರ UK ಅಥವಾ ಇಂಗ್ಲೆಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದರ ಜೊತೆಗೆ ಪಾರ್ಲಿಮೆಂಟರಿ ಗೌರ್ಮೆಂಟ್, ಶಾಸಕಾಂಗ ನಿಯಮ, ಏಕಪೌರತ್ವ, ಕ್ಯಾಬಿನೆಟ್ ವ್ಯವಸ್ಥೆ ಮತ್ತು ರಿಟ್ಗಳ ಬಗ್ಗೆ ಕೂಡ ನಾವು ಇಂಗ್ಲೆಂಡ್ ಗೌರ್ಮೆಂಟಿಂದ ಪಡ್ಕೊಂಡಿದ್ದೀವಿ. ಯಾವುದಾದ್ರು ಪಾರ್ಲಿಮೆಂಟರಿ ಗೌರ್ಮೆಂಟ್, ಸಂಸದೀಯ ಸರ್ಕಾರ ವ್ಯವಸ್ಥೆ, ಸಂಸದೀಯ ಸರ್ಕಾರಿ ವ್ಯವಸ್ಥೆ ಒಂದು. ಇನ್ನು ಶಾಸಕಾಂಗದ ನಿಯಮಗಳು, ಶಾಸಕಾಂಗ ಈ ರೀತಿ ಇರಬೇಕು, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಅದು.
ಹಾಗೆಯೇ ಏಕಪೌರತ್ವ ಪದ್ಧತಿ, ಇದು ಕೂಡ ಇಂಗ್ಲೆಂಡ್ ಗೌರ್ಮೆಂಟಿಂದ ಪಡ್ಕೊಂಡಿರುವಂಥದ್ದು. ಕ್ಯಾಬಿನೆಟ್ ವ್ಯವಸ್ಥೆ ಮತ್ತು ರಿಟ್ಗಳು, 5 ರಿಟ್ಗಳೇನಿದಾವಲ್ಲ ಇದ್ರ ಬಗ್ಗೆ ಇರುವಂಥ ಎಲ್ಲ ಅಂಶಗಳನ್ನು ನಾವು ಇಂಗ್ಲೆಂಡ್ ಗೌರ್ಮೆಂಟಿಂದ ಈ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ. ಭಾರತ ಸಂವಿಧಾನದಲ್ಲಿ ಏಕಪೌರತ್ವ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಈಗ ತಾನೇ ಹೇಳಿದಾಗೆ UK, ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಅಥವಾ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, ಬ್ರಿಟಿಷ್ ಸಂವಿಧಾನ. ಭಾರತ ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಫ್ರಾನ್ಸ್ ಕ್ರಾಂತಿಯಿಂದ ಪ್ರಭಾವಿತವಾಗಿರುವಂಥದ್ದು. ಇವು 3 ಅಂಶಗಳು. ಫ್ರಾನ್ಸ್ ಕ್ರಾಂತಿಯಿಂದ ಪ್ರಭಾವಿತ. ಆನಂತರವೇ ಫ್ರಾನ್ಸ್ ಕ್ರಾಂತಿಯ ನಂತರ, ಫ್ರಾನ್ಸ್ ಕ್ರಾಂತಿ ವಿಶೇಷವಾಗಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಮೇಲೆ ಆದಂಥ ಒಂದು ರೆವಲ್ಯೂಷನ್ನು. ಅನಂತರ ಫ್ರಾನ್ಸಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಆಯಿತು, ಈ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ನಮ್ಮ ದೇಶದ ಸಂವಿಧಾನಕ್ಕೆ ತೆಗೆದುಕೊಂಡಿದ್ದೀವಿ. ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಅಧಿನಿಯಮಗಳನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಜರ್ಮನಿ ಸಂವಿಧಾನ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಇದೆಯಲ್ಲ, ಇದು ಭಾಗ 18ರಲ್ಲಿ ಕಂಡುಬರುತ್ತೆ. ಭಾಗ 18ರಲ್ಲಿ ಕಂಡುಬರುವಂಥದ್ದು ತುರ್ತು ಪರಿಸ್ಥಿತಿ ಅಧಿನಿಯಮಗಳು. ವಿಶೇಷವಾಗಿ 352ನೇ ವಿಧಿ ಇದೆಯಲ್ಲ, 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ಸಂವಿಧಾನದ ವಿಧಿ 356 ಏನಿದೆಯಲ್ಲ, ಇದು ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ರಾಜ್ಯ ತುರ್ತು ಪರಿಸ್ಥಿತಿ ಅಂದರೆ ರಾಜ್ಯದಲ್ಲಿ ರಾಜ್ಯಪಾಲರ ಆಳ್ವಿಕೆಯನ್ನು ಹೇರ್ತಾರಲ್ಲ ಅದು. ಇನ್ನು ಸಂವಿಧಾನದ ವಿಧಿ 360 ಏನಿದೆಯಲ್ಲ, ಇದು ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ. ಈ ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು ಅಂದರೆ ದೇಶ ದಿವಾಳಿ ಆಯಿತು ಅಂತ ಅರ್ಥ. ಆದರೆ ಅದೃಷ್ಟವಶಾತ್ ಭಾರತ ಇದುವರೆಗೂ ಒಮ್ಮೆಯೂ ಕೂಡ 360ನೇ ವಿಧಿಯನ್ನು ಜಾರಿಗೆಗೊಳಿಸಿಲ್ಲ. ಈ ವಿಧಿ ಅನ್ವಯ ರಾಷ್ಟ್ರೀಯ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಿಲ್ಲ. ಭಾರತ ಸಂವಿಧಾನದ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾರು? ತುಂಬ ಫೇಮಸ್ ಆಗಿರುವಂಥ ವ್ಯಕ್ತಿ ಮತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಭಾರತ ಸಂವಿಧಾನವನ್ನು ಇವರನ್ನ ಏನು ಭಾರತದ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಭಾರತ ಸಂವಿಧಾನದ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನ ರಚನೆ ಒಂದು ಸುದೀರ್ಘವಾದಿ ನಡೆದಿರುವಂಥ ಒಂದು ರಚನೆ ಇದು. ಇದಕ್ಕೆ 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಶ್ರಮಗಳ ನಂತರ ಪ್ರಪಂಚದ ಬಹುತೇಕ ರಾಷ್ಟ್ರಗಳ ಸಂವಿಧಾನದ ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡಿದ ನಂತರ ಭಾರತ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ, ಭಾರತ ಸಂವಿಧಾನದ ಪಿತಾಮಹ ಅನಿಸ್ಕೊಂಡವರ ನೇತೃತ್ವದಲ್ಲಿ ಭಾರತಕ್ಕೊಂದು ಸದೃಢವಾದ ಸಂವಿಧಾನ ಬರುತ್ತೆ. ಭಾರತದಲ್ಲಿ ಸಂವಿಧಾನ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸ್ತೀವಿ? ನೋಡಿ, ಭಾರತ ವಿಶ್ವದ ಅತಿ ದೊಡ್ಡ ಮತ್ತು ವಿವರವಾದ ಲಿಖಿತ ಸಂವಿಧಾನ. ಭಾರತ ವಿಶ್ವದ ಅತಿ ದೊಡ್ಡ ಮತ್ತು ವಿವರವಾದ ಲಿಖಿತ ಸಂವಿಧಾನ. ಸೊ ಈ ಸಂವಿಧಾನ ರಚನೆಯಾದ ಖುಷಿಗೆ ಸಂವಿಧಾನ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸ್ತೀವಿ? ಈ ಪ್ರಶ್ನೆ ನಿಮಗೆ ಆಪ್ಷನ್ಸ್ ಈ ರೀತಿ ಇದೆ: ಆಗಸ್ಟ್ 15, ಜನವರಿ 26, ನವಂಬರ್ 26, ನವಂಬರ್ 24. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.